ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ.ಎ. ಮಂಗಳರೆಡ್ಡಿ. ಧಾರವಾಡ ನಗರದ ಕಡಪ ಮೈದಾನದಲ್ಲಿ ಭೂವಿ ಒಡ್ರ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ತಡಕೋಡು ಗ್ರಾಮದಲ್ಲಿ ನಡೆದಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಗಳನ್ನು ಸಿಬಿಐ ತನಿಖೆಗೆ ಒತ್ತಾಯಿಸಿ ಇಂದು ಧಾರವಾಡ ನಗರದ ಕಲಾಭವನದಲ್ಲಿ ಮಂಜು ಹಿರೇಮನಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯು ಕಲಾಭವನದಿಂದ ಆರಂಭಗೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಈ ಸಂಘಟನೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತಾಡ್ಸೋಣ. ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರ್ತಾ ಇವತ್ತೇನು ಧಾರವಾಡ ತಾಲೂಕಿನ ತಡಕೋಡು ಗ್ರಾಮದಲ್ಲಿ ನಡೆದಿರುವಂಥ ಘಟನೆಯನ್ನು ಅಖಿಲ ಕರ್ನಾಟಕ ಭೋವಿ ವೇದಿಕೆ ಖಂಡಿಸ್ತಾ ಇದೆ. ಇದೊಂದು ಅಮಾನವೀಯ ಅನಾಗರಿಕ ಕೃತ್ಯಗಳು. ಇವತ್ತು ರಾಜ್ಯದಲ್ಲಿ ಭೋವಿ ಜನಾಂಗದ ಮೇಲೆ ಹಲವಾರು ದೌರ್ಜನ್ಯಗಳು, ಅತ್ಯಾಚಾರ ಪ್ರಕರಣಗಳು, ಶೋಷಣೆಗಳು, ಅನ್ಯಾಯಗಳು ನಡೀತಾ ಇದ್ದಾವೆ. ಇವತ್ತು ಸರ್ಕಾರ ಇಂಥ ಅನ್ಯಾಯ ದೌರ್ಜನ್ಯಕ್ಕೆ ಕಠಿಣ ಕ್ರಮ ಜರುಗಿಸಬೇಕಂತ ಒತ್ತಾಯ ಮಾಡೋದ್ರ ಮೂಲಕ ಇವತ್ತೇನು 2018ರಲ್ಲಿ ಏನು ಭೋವಿ ಒಡ್ಡರ ಜನಾಂಗದ ರತ್ನವ್ವ ಎಂಬ ಮಹಿಳೆಯನ್ನು ಹಗಲು ಹೊತ್ತಿನಲ್ಲೇ ಆಡಗಲೇ ಕೊಲೆ ಮಾಡಿ ಕೂತಿರುವಂಥ ಪ್ರಕರಣ ಬೆಳಕಿಗೆ ಬಂದಿತ್ತು. ಜೊತೆಗೆ ಬೆಳಗ್ಗೆ ಬಂದರೂ ಕೂಡ FIR ಆಗಿತ್ತು. FIR ಆದರೂ ಕೂಡ ಮಾನ್ಯ ಏನು ಆರಕ್ಷಣಾ ಮಿತ್ರರು ಸರಿಯಾದಂಥ ಕ್ರಮ ಜರುಗಿಸದೆ ಆರೋಪಿಗಳನ್ನು ಬಂಧಿಸದೆ ಇವತ್ತು ಬಿ ರಿಪೋರ್ಟ್ ಹಾಕಿದ್ದಾರೆ. ಇದು ಖಂಡನೀಯ. ಅದೇ ರೀತಿಯಾಗಿ ಆ ಪ್ರಕರಣವನ್ನು ಆ ಕುಟುಂಬಸ್ಥರು ಪ್ರತಿನಿತ್ಯ ಸರ್ಕಾರ ಅಧಿಕಾರಿಗಳಿದೆ, ಮಾನ್ಯ ಜಿಲ್ಲಾಧಿಕಾರಿಗಳು, ವರಿಷ್ಠ ಪೊಲೀಸ್ ಅಧಿಕಾರಿಗಳು, ಸಂಬಂಧಪಟ್ಟಂಥ ಪೊಲೀಸ್ ಠಾಣೆ ಮಿತ್ರರು ಕೂಡ ಮನವಿ ಸಲ್ಲಿಸಿ ಕೂಡ ಇನ್ನೂ ಪ್ರಯೋಜನ ಆಗಿಲ್ಲ. ಅದೇ ನೆಪವಾಗಿ ಇಟ್ಕೊಂಡಿರುವಂಥ ಏನು ಬಾರಿಕರ ಕುಟುಂಬದ ಈರಪ್ಪ ಮತ್ತು ಅವರ ಕುಟುಂಬದವರು ಈಗಲೂ ಕೂಡ ರತ್ನವ್ವನ ಮಗಳಾಗಿರುವಂಥ ಶ್ರೀಮತಿ ದ್ಯಾಮವ್ವ ಮತ್ತು ಕುಟುಂಬದ ಮೇಲೆ ಈಗ ಬೆದರಿಕೆ ಪ್ರಕರಣಗಳಾಗಿದ್ದಾವೆ, ಹಲ್ಲೆಗಳು ನಡೆದಿದೆ. ಮತ್ತು ನಿನ್ನ ಕೂಡ ನಿಮ್ಮ ತಾಯಿನ ಯಾವ ರೀತಿಯಾಗಿ ಕೊಲೆ ಮಾಡಿದ್ದೀವಿ, ಊತಿದ್ವಿ, ಅದೇ ರೀತಿಯಾಗಿ ನಿನ್ನ ಕೂಡ ಊತ್ಬಿಡ್ತೀವಿ, 2-3 ಎಕರೆ ಹೋದ್ರೆ ಚಿಂತೆ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬೆದರಿಕೆ ಆಗ್ತಾಯಿದ್ದಾರೆ. ಇದು ಖಂಡನೀಯ. ಕೂಡಲೇ ಇವತ್ತು ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳು, ಮೊನ್ನೆ ಜಿಲ್ಲಾಧಿಕಾರಿಗಳು ಈ ಜಿಲ್ಲೆಯಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಎತ್ತಿ ಹಿಡಬೇಕಾಗಿದೆ. ಮೊನ್ನೆ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು SP ಸಾಹೇಬರು ಕೂಡಲೇ ಈ ಪ್ರಕರಣವನ್ನು ಕಡತವನ್ನು ತರಿಸ್ಕೊಂಡು ಮತ್ತು ಅಲ್ಲಿನ ಸ್ಥಳೀಯ ಪೊಲೀಸರನ್ನ ವಿಚಾರಣೆ ಮಾಡಿ ಕೂಡಲೇ ಅವ್ರ ಮೇಲೆ ಪ್ರಕರಣ ದಾಖಲಿಸಬೇಕು. ಒಂದು ವೇಳೆ ಮೊನ್ನೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಈ ಪ್ರಕರಣವನ್ನು ಏನಾದ್ರು ದಾಖಲೆ ಮಾಡಲಿಲ್ಲ ಅಂದರೆ, ಈ ಭೋವಿ ಜನಾಂಗದ ಮಹಿಳೆಯರಿಗೆ ಭೋವಿ ಜನಾಂಗ ರಕ್ಷಣೆ ಕೊಡಲಿಲ್ಲ ಅಂದರೆ ನಾವು ಮುಂದಿನ ಹಂತದ ಹೋರಾಟವನ್ನು ಕೈಗೆತ್ತಿಕೊಳ್ಳಲಿಕ್ಕೆ ನಾವು ಯಾವುದೇ ಕಾರಣಕ್ಕೆ ಹಿಂದೇಟಾಗೋದಿಲ್ಲ. ಜೊತೆಗೆ ನಮ್ಮ ಜನಾಂಗದ ಮೇಲೆ ನಡೆತಿರುವಂಥ ದೌರ್ಜನ್ಯ, ಸುಳ್ಳು ಪ್ರಕರಣಗಳು ಕೈ ಬಿಡಬೇಕು. ಅಷ್ಟೇ ಅಲ್ಲದೆ ಈ ಭಾಗದಲ್ಲಿ ಇವತ್ತೇನು ಭೋವಿ ಜನಾಂಗದವರು ಸೇರಿರುವಂಥ ಇವತ್ತು ಸಾಲ ಸೌಲಭ್ಯಗಳು ಸಿಗ್ತಾ ಇಲ್ಲ. ಯಾವುದೋ ಬೇರೆ ಜನಾಂಗದವರು ಸುಳ್ಳು ಜಾತಿ ಪ್ರಮಾಣ ಸೃಷ್ಟಿ ಮಾಡಿಕೊಂಡು ನಮ್ಮ ಜನಾಂಗದ ನಮ್ಮ ಸವಲತ್ತುಗಳು ಇವತ್ತು ಮಾಡ್ತಾ ಇದ್ದಾರೆ, ಕಬಳಿಸ್ತಾ ಇದ್ದಾರೆ. ಇದ್ರ ಕೂಡಲೇ ನಿಲ್ಲಿಸ್ಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮಾನ್ಯ ಮಾಧ್ಯಮ ಮಿತ್ರರು ಇಂಥ ವಿಷಯದಲ್ಲಿ ಈ ಅಮಾಯಕ ಮುಗ್ಧ ಜನಾಂಗದ ಭೋವಿ ಜನಾಂಗಕ್ಕೆ ರಕ್ಷಣೆ ಕೊಡುವ ಮುಖಾಂತರ ಈ ಸುದ್ದಿಯನ್ನು ಇಡೀ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪುವಂಥ ಕೆಲಸ ಆಗಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ವೈ ಕೊಟ್ರೇಶ್ ಅಂತ ಅಖಿಲ ಕರ್ನಾಟಕ ಭೋವಿ ಒಡ್ಡರ ಯುವ ವೇದಿಕೆ ರಾಜ್ಯಾಧ್ಯಕ್ಷರು. ಸಮಾಜಕ್ಕೆ ಹೆಣ್ಮಕ್ಳಿಗೆ ಏನು ಅನ್ಯಾಯ ಆಗುತ್ತೆ ಅಂದರೆ ನಮ್ಮ ಎಲ್ಲರೂ ಗುರಿಯರು ಅಕ್ಕಂಗಿರು ಅಣ್ಣ ತಮ್ಮರೆಲ್ಲರೂ ಕೂಡಿ ಇದು ನ್ಯಾಯ ದೊರಕಿಸ್ಕೊಡ್ಬೇಕು. ಪೊಲೀಸ್ ಅಧಿಕಾರಿಗಳು ಇಮಿಡಿಯೇಟ್ಲಿ ಇದು ಸ್ಟ್ರೈಕ್ ಆದ ತಕ್ಷಣ DC ಮನವಿ ಕೊಟ್ಟ ತಕ್ಷಣ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಮಾಜಕ್ಕೆ ಏನಾಗೈತೆ ಅದು ಅನ್ಯಾಯ ದೊರಕಿಸ್ಬೇಕು. ಅವ್ರು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಕೊಡಬೇಕು, ಅವ್ರು ಶಿಕ್ಷೆ ಆಗಬೇಕು. ಮತ್ತು ಆ ಹೆಣ್ಮಕ್ಳಿಗೆ ಜಡ್ಪಿ ಹಾರಿಸಿ ಬಂದರೂ ಕೂಡ ನಿಮ್ಮ ಅವನು ಮುಗಿಸೀವಿ, ನಿನ್ನೇನು ಬಿಡೋದು ಭಾಳ ಹೊತ್ತಲ್ಲ, 2 ಎಕರೆ ಹೊಲ ಹೋದ್ರೂ ಬರೋಂಗಿಲ್ಲ, ನಿನ್ನೂ ಮುಗಿಸೇತೀವಿ. ಯಾಕಂದರೆ ಇದು ರಾಜಕೀಯ ವಾತಾವರಣ. ಇದು ಈ ಪ್ರಕರಣ ಆಗ್ಬೇಕಂದ್ರೆ ರಾಜಕೀಯ ವಾತಾವರಣ. ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಲ್ಲ, ಭಾಳ ಅಂದ್ರೆ ಒಂದು 20 ಮಂದಿ ಅದರಲ್ಲಿ. ಅವ್ರು ನೋಡಿದ್ರೆ ಭಾಳ ಜನ ಅದಾರೆ. ನಮ್ಮ ಜನಕ್ಕೆ ಭಾಳ ಅನ್ಯಾಯ ಆಗೈತಿ. ಈಗ ಅವ್ರ ಸಂಬಂಧ ನಾವು ಇದ್ದಾಗ ನಿಂತೀವಿ, ಅದು ನ್ಯಾಯ ಸಿಗೋ ಮಟ್ಟ ನಾವು ಬಿಡೋದಿಲ್ಲ. ಅದನ್ನು ಇದು ಖಂಡಿತವಾಗಿ ನ್ಯಾಯ ದೊರಕಿಸ್ತೇವೆ. ಏನು ತಡಕೋಡು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಅಮಾನವೀಯ ಕೃತ್ಯವನ್ನು ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಖಂಡಿಸ್ತೀವಿ. ಏನಂತೇಳಿದ್ರೆ ಇಲ್ಲಿ ಮಹಿಳೆಯರಿಗೆ, ಅದರಲ್ಲೂ ಪರಿಶಿಷ್ಟ ಜಾತಿ ಮಹಿಳೆಯರಿಗೆ ಸೂಕ್ತ ಭದ್ರತೆ ಇಲ್ಲ ಅಂತೇಳಿದ್ರೆ ಸರ್ಕಾರ ಏನು ಮಾಡ್ತಾಯಿದೆ ಮತ್ತು ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಸೊ ಈ ಒಂದು ಅಮಾನವೀಯ ಕೃತ್ಯವನ್ನು ಖಂಡಿಸಿ ಇವತ್ತೇನು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಗೆ ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಕೂಡ ಇದರಲ್ಲಿ ಭಾಗವಹಿಸಿ ನ್ಯಾಯಕ್ಕಾಗಿ ಒತ್ತಾಯ ಮಾಡ್ತೀವಿ. ಸರ್ ಲಕ್ಷ್ಮಣ ದೊಡ್ಡಮನೆ ಅಂತ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಅಂಬೇಡ್ಕರ್ ಅವರ ರಾಜ್ಯ ಸಂಘ.
ಇವತ್ತು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಮೆರವಣಿಗೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಕೊಟ್ರೇಶ್ ಅವರ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಹಾಗೂ ಮಹಿಳಾ ಎಲ್ಲ ಸದಸ್ಯರು ಇವತ್ತು ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ ಇತ್ತು. ಆ ಪೂರ್ವದಲ್ಲಿ ನಾವೆಲ್ಲ ಮಹಿಳೆಯರನ್ನು ಕರ್ಕೊಂಡು ಇವತ್ತು ಏನು ತಡ್ಕೋಡು ಗ್ರಾಮದಲ್ಲಿ ಒಬ್ಬ ನಮ್ಮ ಸಮಾಜದ ಮಹಿಳೆಗೆ ಏನು ಅನ್ಯಾಯ ಆಗೈತಿ ಅದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ಮಾಡ್ತಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ. ಸಿದ್ದರಾಮಯ್ಯ ಅವರಿಗೆ ನಾವು ಒತ್ತಾಯ ಮಾಡ್ತೇವೆ, ಸಮಾಜವನ್ನು ಈ ಪ್ರಕರಣವನ್ನು CBI ತನಿಖೆ ಕೊಡಬೇಕು. ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟಗಳಿಂದ ಬೃಹತ್ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತೇವೆ. ಬಸವರಾಜ ಆನೆಗುಂದಿ, ಸಮಾಜ ಮುಖಂಡ. ಗುಡ್ಡೆ ಜಾಗ ನಮ್ಮ ಒಟ್ರ ಬುಯಿ ಒಟ್ರ ಅದ ಒಟ್ರ ಮೀನಾ ಒಣಾಕು ಜಾಗ ಅಂತೇಳಿ ಕೆಲಸ ಅದು ಕಾಲಮ್ಯಾಗ ಐತೆ ಸರ್. ಅದು ಅವರು ನಮಗೆ 1 ಗುಂಟೆ 2 ಗುಂಟೆ ಕೊಟ್ಟಂಗೆ ಮಾಡಿ ಕೆಲಸ ನಾವು ಕೊಡೋಂಗಿಲ್ಲ ಅಂತ ಕೆಲಸ ನಮಗೆ ದಬಾಳಿಕೆ ಮಾತಾಡ್ತಾರೆ. ಈಗ ಆ ಜಾಗ ನಮಗೆ ಫಿಕ್ಸ್ ಕೊಡ್ರಿ ಅಂತ. ಯಾರ್ದು ಜಾಗ ಅದ? ಜಾಗ ಒಟ್ರ ಜಾಗ ಅದ. ಒಟ್ರ ಜಾಗ ಅವ್ರು ಯಾರು ಅವ್ರು ಮಾತಾಡ್ರ ಅಂತೇಳಿ ಮಾರುತಿ ಅಂತೇಳಿ ಮಡವಪ್ಪ ಮಾರುತಿ ಅಂತ ಈಗ ಸದಾರ ಅವ್ರು ತೊಗೊಂಡಾರ. ಅದನ್ನು ನಮಗೆ ಬಿಟ್ಟು ಕೊಡ್ಬೇಕು. ನಮಗೆ ಬಿಟ್ಟು ನಾವು ಯಾಕೆ ಬಿಡೋಕೆ ನಮ್ಗೆ ದನಿ ಕೊಡ್ತಾರೆ ಅವರು. ಅರ್ಜಿ ಕೊಟ್ಟಿದ್ದಕ್ಕೆ ನಾವು ಬಿಟ್ಟವ್ರಿಗೆ ಪೊಲೀಸರಿಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕು. ನೀವು ಕೊಟ್ಟವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರು. ಈಗ ಅವ್ರಂತ ಅದಾರ ರೀ, ಕಂಪ್ಲೇಂಟ್ ಕೊಟ್ಟರು ಅವ್ರು ಅವ್ರಂತ ಅದಾರ. ಈಗ ಅವ್ರದ್ದು ಗಮನ ಐತ್ರಿ. ಅವರು ಈ ಸಮಾಜ ಎಲ್ಲ ಒಕ್ಕೂಟ ಇದು ಪ್ರಕರಣಕ್ಕೆ ಸಂಬಂಧಿಸಿ ಮನವಿ ಮಾಡ್ತಾ ಇದ್ರಿ. ಜಿಲ್ಲಾಧಿಕಾರಿ ಹೋಗಿ ನಾವು ಮನವಿ ಮಾಡ್ತೀವಿ. ಫೇಸ್ಬುಕ್ ಲೈವ್ ನಮ್ಮ ಹೆಸರು ರಾಮಣ್ಣ ನಾವು ಅಡ್ಡಾಡ್ತಾರೆ. ಭೂಮಿ ಸಮಾಜದ ಮೇಲೆ ಏನು ಇದಾಗತ್ತವಲ್ಲ, ಭೂಮಿ ಸಮಾಜದ ಮೇಲೆ ಏನು ಇದಾಗತ್ತವಲ್ಲ